ಹಾಯ್ ಹಲೋ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ತುಂಬಾನೇ ಚೆನ್ನಾಗಿದ್ದೀನಿ. ಇವತ್ತೊಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ. ಅದೇನಂತ ಗೊತ್ತಾ? ಇದು ಎಲ್ರಿಗೂ ಇಷ್ಟ. ಕುರುಮ್ ಕುರುಮ್ ತಿಂಡಿ ಅಂದರೆ ಯಾರಿಗೆ ತಾನೇ ಇಷ್ಟ ಇರಲ್ಲ ಹೇಳಿ. ಇವತ್ತು ನಮ್ಮ ದೊಡ್ಡ ಮತ್ತು ನಮ್ಮ ಅಮ್ಮ ಜೊತೆಗೆ ಸೇರಿಬಿಟ್ಟು ಗೆಣಸು ಇದೆಯಲ್ಲ ಅದರ ಚಿಪ್ಸ್ ಮಾಡ್ತಾ ಇದ್ದಾರೆ. ಇದಂದರೆ ನಮ್ಮ ಮನೇಲಿ ಎಲ್ರಿಗೂ ಇಷ್ಟ. ಲಿಯಾನ್ಗಾಗಲಿ, ನಮ್ಮ ಅಕ್ಷಜ್ಗಾಗಲಿ, ಪವನ್ಗಾಗಲಿ ಎಲ್ರಿಗೂ ಮನೆಯಲ್ಲಿ ತುಂಬಾ ಇಷ್ಟ. ಇದನ್ನು ನಮ್ಮ ದೊಡ್ಡ ಮತ್ತು ನಮ್ಮಮ್ಮ ಹೇಗೆ ಮಾಡೋದಂತ ತೋರಿಸ್ತಾರೆ. ಆಯಿತಾ, ಬನ್ನಿ ಇವಾಗ ಈ ವಿಡಿಯೋನ ನೋಡ್ಕೊಂಬರೋಣ. ಹಾಯ್ ಹಲೋ, ನಾನಿವತ್ತು ಗೆಣಸಿನ ಚಿಪ್ಸ್ ಅಂದರೆ ಸಿಹಿ ಗೆಣಸಿನ ಚಿಪ್ಸ್ ಮಾಡೋಕ್ಕೆ ಬರ್ತಾ ಇದ್ದೀನಿ ನಿಮ್ಮ ಮುಂದೆ ತುಂಬ ದಿನಗಳ ನಂತರ. ಈಗ ನಾನು ಈ ಚಿಪ್ಸ್ ತುರಿಯೋ ಮಣೆ ಮತ್ತು ಸಿಹಿ ಗೆಣಸನ್ನು ಇದು ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈ ಥರ ತುರ್ಕೊಂಡು, ಇದು ನನ್ನ ತಂದೆ ಈ ಥರ ತುರಿದು ಕೊಡ್ತಾಯಿದ್ರು. ಅಮ್ಮ ಇದನ್ನು ಚಿಪ್ಸ್ ಮಾಡಿ ನಮ್ಮೆಲ್ರಿಗೂ, ಇಡೀ ಕುಟುಂಬಕ್ಕೆ ನಮಗೆ ತುಂಬ ಒಂದು ಇಷ್ಟವಾದ ತಿಂಡಿ ಇದು. ನಮ್ಮ ತಂದೆ ಇದು ಈಗ ತುಂಬ ನೆನಪಾಗುತ್ತೆ, ಅವರಿಲ್ಲ ಈಗ ನಮ್ಮ ಜೊತೆಲಿ. ಇದು ಚಿಕ್ಕ ಮಕ್ಕಳು ಸಹ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ಈಗ ನಾನು ಈ ತುರಿದಿರೋಂಥ ಚಿಪ್ಸನ್ನು ಒಂದು ಪೇಪರ್ ಮೇಲೆ ಒಂದು ಗಂಟೆ ಈ ಥರ ನಾನು ಹರಡಿಟ್ಕೊಂಡ್ರೆ ಅದರದ್ದು ನೀರಿನ ಅಂಶ ಇರುತ್ತಲ್ಲ ಅದೆಲ್ಲ ಈ ಪೇಪರ್ ಹೇಳ್ಕೊಳ್ಳುತ್ತೆ. ಆಮೇಲೆ ಕರೆದು ತೋರಿಸ್ತೀನಿ. ಗೆಣಸಿನ ಚಿಪ್ಸಿಗೆ ಬೇಕಾಗಿರೋಂಥ ಇದು ಪುಡಿ ಉಪ್ಪು, ಅರಿಶಿನ, ಅಚ್ಚ ಖಾರದ ಪುಡಿ ಸ್ವಲ್ಪ, ಇದನ್ನು ಅದು ಒಂದೊಂದು ಚಮಚ ಆದ್ರೂ ಸಾಕು. ಉಪ್ಪು ನಮ್ಮ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. 1 kg ಗೆಣಸು ಇದೆ. ಇದು ನಾವು ಚಿಪ್ಸ್ ಮಾಡ್ಕೊಂಡಿರೋದು. ಈ ಜಾರನ್ನ ನಾವು ಒಳಗಿಟ್ಕೊಂಡೆ ಈ ಚಿಪ್ಸನ್ನ ಹಾಕ್ಬೇಕು. ಯಾಕೆಂದ್ರೆ ಕೆಲವು ಸರ್ತಿ ಎಣ್ಣೆ ಉಕ್ಕಿ ಬರುತ್ತೆ. ಆ ಎಣ್ಣೆ ಉಕ್ಕಿ ಬರ್ದಿರೋ ತರ ನೋಡ್ಕೊಳಕ್ಕೆ ನಾವು ಈ ಜಾರನ್ನ ಮೊದಲೇ ಎಣ್ಣೆ ಒಳಗೆ ಹಾಕೊಂಡು ಆಮೇಲೆ ಚಿಪ್ಸನ್ನ ಹಾಕ್ಬೇಕು. ಸ್ವಲ್ಪ ಪೂರ ಕಮ್ಮಿ ಮಾಡ್ಕೋಬೇಕು, ಬೆಂಕಿ ಇದ್ರೆ ಎಣ್ಣೆ ಉಕ್ಕುತ್ತೆ. ಆಮೇಲೆ ಜೋರ್ ಮಾಡ್ಬೇಕು. ಎಷ್ಟು ನಿಮಿಷ ಅದು ಬೇಯಬೇಕು? ಸ್ವಲ್ಪ ಕೆಂಪಾಗ್ಬೇಕು ಗೆಣಸು. ತೋರಿಸ್ತಾನೆ. ಯಾರು ಹೇಳ್ಕೊಟ್ಟಿದ್ದು? ಯಾರು ಹೇಳ್ಕೊಟ್ಟಿದ್ದು? ನಾವು ಹೋಟ್ಲಿದ್ದಾಗ ಮಾಡ್ತಿದ್ವಿ. ಎಷ್ಟು ವರ್ಷದಿಂದ ಹೋಟ್ಲು ಮಾಡ್ತಾ ಇರ್ತೀರಿ? 20 ವರ್ಷ ಹೋಟ್ಲು ಮಾಡಿದ್ವಿ. 20 ವರ್ಷ ಅಲ್ಲ? ಫಸ್ಟ್ ಹೋಟೆಲ್ ಅಲ್ಲಿ ಯಾವ್ದು ಮಾಡಿದ್ದು ದೊಡ್ಡ? ಮೆಣಸಿನ್ಕಾಯಿ ಬೋಂಡ, ಮಂಡಕ್ಕಿ ಉಸುಳಿ, ಇಡ್ಲಿ, ದೋಸೆ, ಪೂರಿ. ಚಿಪ್ಸ್ ಹಾಕ್ಬೇಕಾರೆ ಬೆಂಕಿ ಸಣ್ಣದ್ ಬಡ್ಕೋಬೇಕು. ಚಿಪ್ಸ್ ಹಾಕಿದ್ರ ಮೇಲೆ ಜೋರಾಗಿ ಮಾಡ್ಬೇಕು. ಇದ್ರೆ ಎಣ್ಣೆ ಉಕ್ಕಿ ಎಲ್ಲ ಒಳಗೆಲ್ಲ ಚೆಲ್ಲಿ ಬಿಡುತ್ತೆ. ಹಾಕ್ದಾಗೆ 10 ನಿಮಿಷ ಬೇಕು ಹೆಚ್ಚು ಕಡಿಮೆ. ಹೌದಲ್ಲ? ಕೆಂಪಾಗುತ್ತಲ್ಲ? ಕೆಂಪಾಗ್ಬೇಕು. ಈ ತರ ಕೆಂಪಾಗ್ಬೇಕು ಹುರಿದಿದ್ದು ಚಿಪ್ಸ್. ಈ ತರ ಕೆಂಪಾದ್ರ ಮೇಲೆ ತೆಗೆದು ಮತ್ತೊಂದು ಉಬ್ಬೆ ಹಾಕೋದು. ಬಂದಿರುತ್ತಲ್ಲ, ಮತ್ತೊಂದ್ಸಲ ಸ್ವಲ್ಪ ಒಲೆ ಸಣ್ಣದ್ ಮಾಡಿ ಹಾಕ್ಬೇಕು. ಇದೊಂದು 2 ನಿಮಿಷ ಬಿಟ್ಟು ಪಾತ್ರೆಗೆ ಹಾಕಿ ಖಾರದ ಪುಡಿ ಹಾಕ್ಬೇಕು. ಸ್ವಲ್ಪ ಎಣ್ಣೆ ಇಳಿಬೇಕು. ಈ ತರ ಇದು ಚಿಪ್ಸ್ ಪಾತ್ರೆಗೆ ಹಾಕೊಂಡು ಒಂದೊಂದು ಬೇಗ ಸ್ವಲ್ಪನೇ ಖಾರದ ಪುಡಿ ಹಾಕಿ ಕಲಿಸ್ಬೇಕು. ನನ್ನ ಮಗಳ ಮಗ, ಅಮ್ಮನಿಗೆ ಮರಿ ಮಗ. ಇವತ್ತು ಮರಿ ಮಗ ಚಿಪ್ಸ್ ತಿಂತಾ ಇದ್ದಾನೆ, ಅಜ್ಜಿ ಮಾಡಿದ್ದು. ಅಮ್ಮ ನಾನು ಇಬ್ರು ಸೇರಿ ಮಾಡಿದಂತ ಚಿಪ್ಸು. ಈಗ ನಾನು ರುಚಿ ನೋಡಿ ಹೇಳ್ತೀನಿ ನೋಡಿ. ಆಹಾ, ಎಂತ ಗರ್ಗರಿಯಾಗಿದೆ ಗೊತ್ತಾ?
ತುಂಬಾ ಚೆನ್ನಾಗಿರುತ್ತೆ, ನೀವು ಮಾಡಿ ನೋಡಿ.